ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಮೋಟೋ ಬ್ಲಾಗ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲೂ ನಿಮ್ಮ ಅಕ್ಕ ತಂಗಿಯರು ಆಗಲಿ, ನಿಮ್ಮ ಹೆಣ್ಮಕ್ಳು ಯಾರೇ ಆಗಲಿ, ಎಮರ್ಜೆನ್ಸಿ ಅಂತ ಹೊಟ್ಟೆ ನೋವು, ಮಂತ್ಲಿ ಪ್ರಾಬ್ಲಮ್ಸ್ ಆಗಿದೆ ಅಂತ ಏನಾದ್ರು ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಅದನ್ನು ಅವ್ರಿಗೆ ಜಾಸ್ತಿ ಪೇಯ್ನ್ ಆಗೋ ಥರ ಏನಾದ್ರು ಇತ್ತು ಅಂದರೆ, ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಯಾವ ಟೈಮ್ ಆಗಿರಲಿ, ಏನೇ ಆಗಿರಲಿ, ಹಿಂದೆ ಮುಂದೆ ನೋಡೋಕ್ಕೆ ಹೋಗಬೇಡಿ. ಯಾಕಂದರೆ ಹೆಣ್ಮಕ್ಳದು ಪ್ರಾಬ್ಲಮ್ಸು ಅದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಸೊ ಈ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಟೈಮು 11:15 ಆಗಿದೆ. ನಮ್ಮ ಮನೆ ಹೆಣ್ಮಗುಗೆ ಹೊಟ್ಟೆ ನೋವು ಅಂತ ಹೇಳಿ ಒಂದು ಮಾತ್ರೆ ಬೇಕು ಅಂತ ನನ್ನ ಮೆಡಿಕಲ್ ಶಾಪಿಗೆ ಕಳಿಸ್ತಾ ಇದ್ದಾರೆ. ಬಂದಿದ್ದೀನಿ. ಸೊ ಮಾತ್ರೆ ಯಾವುದಪ್ಪ ಅಂದರೆ ಮೆಫ್ಟಾಲ್ ಸ್ಪಾಸ್ ಅಂತ. ಅದು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ. ಏನಪ್ಪ ಅಂದರೆ ಆ ಪೇಯ್ನ್ ಕ್ರ್ಯಾಂಪ್ಸನ್ನ ಕಡಿಮೆ ಮಾಡೋಕ್ಕೆ ಅಂತ ಸಿಗುತ್ತೆ. ಬನ್ನಿ ತಗೊಳ್ಳೋಣ. ಸರ್, ಮೆಫ್ಟಾಲ್ ಸ್ಪಾಸ್ ಎಷ್ಟು? ಅದು ಒಂದು ಶೀಟು 50 ರುಪೀಸಾ? ಕೊಡಿ ಒಂದು. ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ? ಮೈಂಡಲ್ಲಿ ಯಾವತ್ತವರೆಗೆ 12:20, 1:30, 2 o'clock ಆ ಥರ. ಓಕೆ, ಥ್ಯಾಂಕ್ ಯು ಸರ್. ಸೊ ನೋಡಿ, ನಾನು ಇಲ್ಲಿ ಮೆಡಿಕಲ್ ಸ್ಟೋರಿಗೆ ಬಂದೆ. ಅವರು 12:30, 1 ಗಂಟೆವರೆಗೂ ಇರ್ತಾರಂತೆ ಡೈಲಿ. ಸೊ ನನ್ನ ಒಂದು ಟೈಮ್ ಚೆನ್ನಾಗಿತ್ತು, ಓಪನ್ ಆಗಿತ್ತು. ಟ್ಯಾಬ್ಲೆಟ್ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಮನೇಲಿ ಹೆಣ್ಮಗು ಇತ್ತು ಅಂದರೆ ದಯವಿಟ್ಟು ಈ ಥರ ಟೈಮಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ಹೆಣ್ಮಕ್ಳು ಪ್ರಾಬ್ಲಮ್ಸು ಟೈಮ್ ನೋಡಿಕೊಂಡು ಬೆಳಗ್ಗೆನ, ಸಂಜೆನ, ಮಧ್ಯಾಹ್ನನ ಅವೆಲ್ಲ ನೋಡ್ಕೊಂಡು ಬರಲ್ಲ. ಸೊ ಬಂದಾಗ ನೀವು ಯಾವುದಕ್ಕೂ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ರೆಡಿಯಾಗಿರಿ. ಈ ಒಂದು ವಿಡಿಯೋ ಮಾಡ್ತಾರೋ ಉದ್ದೇಶ ಏನು ಅಂದರೆ, ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಎಲ್ಲರೂ ಎಲ್ಲ ಇನ್ಫಾರ್ಮೇಷನ್ನು ಹೇಳಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗ್ನಲ್ಲಿ ನಾನು ಸಿಗ್ತೀನಿ. ಆದರೆ ಈ ಬ್ಲಾಗ್ ಬಂದು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದಲ್ಲ, ಇಟ್ಸ್ ಎ ಅನ್ಪ್ಲ್ಯಾನ್ಡ್ ಬ್ಲಾಗ್. ಸೊ ನಮ್ಮ ಹೆಣ್ಮಕ್ಳಿಗೆ ಈ ಥರ ಪ್ರಾಬ್ಲಮ್ ಬಂದಾಗ ನಮ್ಮ ಹುಡುಗರು ಏನು ಮಾಡಬೇಕು ಅಂತ ಈ ಬ್ಲಾಗಲ್ಲಿ ನಾನು ತಿಳಿಸ್ಕೊಟ್ಟೆ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಬಾಯ್ಸ್.